ನಮಸ್ತೆ. 26/2/2026 ಗುರುವಾರ. ಇವತ್ತು ಸೂರ್ಯೋದಯ 6:37ಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:28. ಇವತ್ತು ದಶಮಿ ತಿಥಿ ಇದೆ. ರಾತ್ರಿ 12:33 AM ವರೆಗೂ. ಆನಂತರ ಬರೋದು ಏಕಾದಶಿ. ಹಂಗಾಗಿ ನಾಳೆ ಏಕಾದಶಿ ವ್ರತ ಪಾರಣ ಮಾಡಬಹುದು. ಇವತ್ತಿನ ವಿಶೇಷವಾಗಿ ಬೇರೆ ಏನೇನಿರುತ್ತೆ ಅಂತ ನೋಡೋಣ. ಮೃಗಶೀರ್ಷ ನಕ್ಷತ್ರ 12-11ವರೆಗಿದೆ ಮಧ್ಯಾಹ್ನ. ಆನಂತರ ಬರೋದು ಆರುದ್ರ ನಕ್ಷತ್ರ. ಮೃಗಶೀರ್ಷ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಮರಣ ಮೃತ್ಯು ಅಂತ ಇದು ಸೌರಮಾನ ಚಾಂದ್ರಮಾನ ಎಲ್ಲದರಲ್ಲೂ ಇದೆ. ಆನಂತರ ಬರುವ ಆರುದ್ರ ನಕ್ಷತ್ರ ಕೂಡ ಮರಣವೂ ಕ್ಲೇಶವೂ ಇದೆ. ಆದ್ದರಿಂದ ಇವತ್ತು ಖಂಡಿತವಾಗಿ ಶುಭ ದಿನವಲ್ಲ. ಯಾವುದೇ ಮುಹೂರ್ತ ಕಾರ್ಯಗಳಿಗೂ ತಕ್ಕಂಥ ದಿನವಲ್ಲ. ಯೋಚನೆ ಮಾಡಿಕೊಳ್ಳಿ. ಬೆಳಿಗ್ಗೆ 6:32ರಿಂದ ಮಧ್ಯಾಹ್ನ 12-11ವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ ಮಿಥುನ ರಾಶಿ ಮುಗಿದೋಯ್ತು. ಆಮೇಲೆ ಬರೋದು ಆರುದ್ರ ನಕ್ಷತ್ರ. ಆದರೆ ಈ ದಿನ ಪೂರ್ತಿ ಮಿಥುನ ರಾಶಿನೇ ಇದೆ. 12-11ರಿಂದ ಆರುದ್ರ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 5:50ವರೆಗಿದೆ 1ನೇ ಪಾದ. ಆನಂತರ ರಾತ್ರಿ 11:29ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ. ರಾತ್ರಿ 11:29 ಮೇಲೆ ಬೆಳಗಿನ ಜಾವ 5:08ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. ಅದಾದ ನಂತರ ಆರುದ್ರ ನಕ್ಷತ್ರ 4ನೇ ಪಾದವಿದೆ. ಇವತ್ತಿನ ದಿನದ ಕೆಲವು ಇನ್ನೂ ವಿಶೇಷ ವಿಷಯಗಳನ್ನ ನೋಡೋಣ. ದಿನ ಪೂರ್ತಿ ಅಶುಭ ದಿನವೇ. ಆದರೂ ಎಮರ್ಜೆನ್ಸಿಗೆ ಉತ್ತಮ ಸಮಯ ಅಂತ ಕೊಡ್ತೀವಿ. ಇದು ಎಮರ್ಜೆನ್ಸಿಗೆ ಮಾತ್ರ. ಆಸ್ಪತ್ರೆ, ಕೋರ್ಟು ಇಂಥದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಮುಹೂರ್ತ ಕಾರ್ಯಗಳು ಮಕ್ಕಳು ಹುಟ್ಟೋದೆಲ್ಲ ಶುಭವಲ್ಲ. ಬೆಳಿಗ್ಗೆ 8:08ರಿಂದ 10:32, 11:24ರಿಂದ ಮಧ್ಯಾಹ್ನ 1:59, ಸಂಜೆ 4:08ರಿಂದ ಸಂಜೆ 7:57 ಅಂದರೆ ರಾತ್ರಿ ಅಂತ ಇಟ್ಕೋಬೋದು. ಅದೇ ಥರ ರಾತ್ರಿ 11:40 ಮೇಲೆ ಶುಭವಾಗಿದೆ. ಇದು ಶುಭ ಅಂತಂದರೆ ಶುಭ ಕಾರ್ಯ ಮಾಡೋಕ್ಕಲ್ಲ, ಕೆಲವು ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರವೇ. ಯಾಕೆಂತಂದರೆ ಇವತ್ತು ದಿನಪೂರ್ತಿ ಅಶುಭವಾಗಿದೆ. ಅದರಲ್ಲೂ ನಾವು 100% ಅಶುಭ ಸಮಯವನ್ನು ನೋಡೋಣ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಹಾಗಾಗಿ ಇರೋದರಲ್ಲೇ ಖಂಡಿತವಾಗಿ ಎಚ್ಚರವಾಗಿರಬೇಕಾಗಿರೋರು ನೀವು, ಅಂದರೆ ವೃಶ್ಚಿಕ ರಾಶಿಯವರು. ಇವತ್ತು ಬೆಳಿಗ್ಗೆ 6:32ರಿಂದ 8:06ವರೆಗೂ ಯಮಗಂಡ ಕಾಲವಿದೆ. ಬೆಳಗ್ಗೆ 10:34ರಿಂದ 11:22ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 2:01 ಮೇಲೆ 3:30ವರೆಗೂ ರಾಹುಕಾಲ. 3:18 ಅಂದರೆ ಕಂಟಿನ್ಯೂ ಆಗಿ ಬರುತ್ತದೆ. 3:18ರಿಂದ ಸಂಜೆ 4:06ವರೆಗೂ ದುರ್ಮುಹೂರ್ತ. ರಾಹುಕಾಲದಲ್ಲೇ ದುರ್ಮುಹೂರ್ತವು ಸೇರೋದರಿಂದ ಇವತ್ತು ದಿನವೂ ಸರಿಯೇ ಹಂಗಂತ ಯೋಚನೆ ಮಾಡೋಕ್ಕೆ ಹೋದರೆ ಖಂಡಿತವಾಗಿ ಇಲ್ಲ. ಈ ಸಮಯ ಖಂಡಿತವಾಗಿಯೂ ಎಚ್ಚರ. ಸಂಜೆ 7:59 ಮೇಲೆ ಅಂದರೆ 8 ಗಂಟೆ ಮೇಲೆ ರಾತ್ರಿ 9:30ವರೆಗೂ ವಿಷಕಾಲ. ರಾತ್ರಿ 8:06ರಿಂದ ರಾತ್ರಿ 9:37ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಾಗಾಗಿ ನಾವು ಫಸ್ಟೇ ಹೇಳಿದಂತೆ ನಕ್ಷತ್ರ ಎಲ್ಲಿವರೆಗೂ ಒಂದು ನಕ್ಷತ್ರ ಇದೆ ಅಂತ ಹೇಳಿದ್ವಿ. ಮೃಗಶೀರ್ಷ ಮಧ್ಯಾಹ್ನ ಮುಗಿದೋಗುತ್ತದೆ. ಆಮೇಲೆ ಆರುದ್ರ ನಕ್ಷತ್ರ ಬರೋದರಿಂದ ಆರುದ್ರ ನಕ್ಷತ್ರದವರು ಖಂಡಿತವಾಗಿಯೂ ಈ ಸಮಯದಲ್ಲಿ ಗಮನ ಕೊಡಬೇಕು. ಯಾಕೆಂದರೆ ನಕ್ಷತ್ರವೇ ವಿಷವಾಗುವ ಸಂಭವ. ಇದರಲ್ಲಿ ಎಚ್ಚರವಾಗಿದ್ದರೆ ಕೆಲವು ವಿಷಯಗಳನ್ನು, ಅಂದರೆ ಕೆಲವು ಕೆಟ್ಟೋದನ್ನು, ಅಪಾಯಗಳನ್ನು ನಾವು ದೂರ ಮಾಡಬಹುದು. ಆದ್ದರಿಂದ ಇದರಲ್ಲಿ ಎಚ್ಚರವಾಗಿರಿ, ಗಮನ ಕೊಡಿ. ರಾತ್ರಿ 9:30 ಮೇಲೆ 11:01ವರೆಗೂ ರೋಗಕಾಲ. 9:31 ಮೇಲೆ ರಾತ್ರಿ 11:38ವರೆಗೂ ಮೃತ್ಯು ಇದೆ. ಇದು ಅಶುಭ ಸಮಯಗಳು. ಇದನ್ನು ನೋಡಿ ಈ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನು ತಡೆ ಮಾಡಿ ಮುಂದಾಕಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.